ಬ್ಯಾಡ್ ಇದೇ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಬ್ಯಾಡ್ ಅಂದಿದ ತಕ್ಷಣ ನನ್ನ ಫಸ್ಟ್ ಸಿನಿಮಾ ಪ್ರೀತಿಯ ರಾಯಭಾರಿ, ಅಲ್ಲಿಂದ ಇಲ್ಲಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಬಿಕಾಸ್ ಆಫ್ ಟ್ರೆಂಡ್, ಇವಾಗಿನ ಟ್ರೆಂಡಿಗೆ ತಕ್ಕಂಗೆ ಸಿನಿಮಾ ಮಾಡಬೇಕು, ಟ್ರೆಂಡಿಗೆ ತಕ್ಕಂಗೆ ಸ್ಟೋರಿ ಚೇಂಜ್ ಮಾಡಬೇಕು. ಅದರಿಂದ ಈ ಬ್ಯಾಡ್ ಸಿನಿಮಾನ ಚೂಸ್ ಮಾಡ್ಕೊಂಡ್ವಿ. PC ಶೇಖರ್ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ರೋಮಿಯೋ, ಅರ್ಜುನ ಮತ್ತು ಸ್ಟೈಲ್ ಕಿಂಗ್, ರೀಸೆಂಟಾಗಿ ರಾಗ, ತುಂಬ ದೊಡ್ಡ ಸ್ಟಾರ್ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದ್ರೆ ನನಗೆ ತುಂಬ ಖುಷಿ ಇದೆ. ಸರ್, ಈಗಿನ ಕಾಲದಲ್ಲಿ ತುಂಬ ಗುಡ್ ಆಗಿದ್ರೆ ಒಳ್ಳೇದಲ್ಲ, ಅದಕ್ಕೆ ಸ್ವಲ್ಪ ಬ್ಯಾಡ್ ಆಗಿರೋಣ ಅಂತ. ಅಫ್ಕೋರ್ಸ್ ಬ್ಯಾಡ್ ಅಂದ ತಕ್ಷಣ ಆಲ್ಮೋಸ್ಟ್ ಈ ಸಿನಿಮಾ 80% ಆಫ್ ದ ಸಿನಿಮಾ ಸೆಟ್ಟಲ್ಲಿ ಮಾಡಿರೋದು. ಆಲ್ಮೋಸ್ಟ್ 80% ಸಿನಿಮಾ ಸೆಟ್ ಹಾಕಿ ಮಾಡಿರೋದ್ರಿಂದ ಈಗಿನ ಒಂದು ಸ್ಟಾರ್ ಹೀರೋಸ್ಗೆ ಯಾವ ಥರ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅದನ್ನೆಲ್ಲ ಸರ್ ನನಗೆ ಮುಂಚೆನೇ ಹೇಳಿದರು, ಈ ಥರ ಹೋಮ್ವರ್ಕ್ಸ್ ಇರುತ್ತೆ ಹೀಗೆ ಅಂತ. ಬಟ್ ನೈಸ್, ತುಂಬ ಖುಷಿ ಆಗುತ್ತೆ. ಈ ಥರ ಒಂದು ದೊಡ್ಡ ಪಾತ್ರ ನಿಭಾಯಿಸೋದು ತುಂಬ ಖುಷಿ ಆಗುತ್ತೆ.